ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಇರಾವಾನನ ಮೃತ್ಯುವಿನಿಂದ ಅರ್ಜುನನ ಶೋಕ, ಮತ್ತು ಭೀಮಸೇನನಿಂದ ಧೃತರಾಷ್ಟ್ರನ ಕೆಲವು ಮಕ್ಕಳ ವಧೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಅರ್ಜುನನಿಗೆ ಭೀಮಸೇನನ ಹತ್ರ ಬರೋವರೆಗೂ ತನ್ನ ಮಗ ಸತ್ತಿರುವಂಥ ವಿಚಾರ ಗೊತ್ತಿರೋದಿಲ್ಲ. ಯಾವಾಗ ಅವನ ಸಹಾಯಕ್ಕೆ ಅಂತ ಅರ್ಜುನ ಕೃಷ್ಣನ ಜೊತೆ ಅಲ್ಲಿಗೆ ಬರ್ತಾನೋ ಆಗ ಅವನಿಗೆ ಗೊತ್ತಾಗುತ್ತೆ. ಅವನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆಮೇಲೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಬೇಕಾದಷ್ಟು ಜನರನ್ನು ಬಾಣಗಳನ್ನು ಬಿಟ್ಟು ಕೊಲ್ತಾನೆ. ಆವಾಗ ಮಹಾರಥಿಗಳು ಬೇಕಾದಷ್ಟು ಜನ ಒಬ್ರಿಗೊಬ್ರು ಸಹಾಯಕ್ಕೆ ಬರ್ತಾರೆ. ಆಮೇಲೆ ಯುದ್ಧದಲ್ಲಿ ಭೀಮಸೇನನ ಮುಂದೆ ಧೃತರಾಷ್ಟ್ರನ ಮಕ್ಕಳು ಬರ್ತಾರೆ. ಅವರನ್ನ ನೋಡಿದ ಮೇಲೆ ಇವನಿಗೆ ಕೋಪ ಇನ್ನೂ ಜಾಸ್ತಿ ಆಗಿ ಅವನ ಅಂಗಾಂಗಗಳೆಲ್ಲ ಉರಿಯೋದಕ್ಕೆ ಶುರುವಾಗತ್ತೆ. ಆಮೇಲೆ ಧೃತರಾಷ್ಟ್ರನ ಮಕ್ಕಳು ಕೂಡ ಭೀಮಸೇನನ ಮೇಲೆ ಬಾಣಗಳ ಪ್ರಯೋಗ ಮಾಡ್ತಾರೆ. ಅದರಿಂದ ಅವನಿಗೆ ಇನ್ನೂ ಕೋಪ ಜಾಸ್ತಿಯಾಗಿ ಕಿರ್ಚಾಡ್ಕೊಂಡು ಏನು ಮಾಡ್ತಾನೆ, ಚೂಪಾದ ಬಾಣಗಳಿಂದ ಬೇಕಾದಷ್ಟು ಧೃತರಾಷ್ಟ್ರನ ಮಕ್ಕಳನ್ನೆಲ್ಲರನ್ನೂ ಕೂಡ ಅವನು ನೆಲದ ಮೇಲೆ ಉರುಳಿಸ್ತಾನೆ. ಇನ್ನೊಂದಷ್ಟು ಜನ ಭೀಮಸೇನ ಯುದ್ಧ ಮಾಡ್ತಾ ಇರುವಂಥ ರೀತಿ ನೋಡಿ ಆ ಒಂದು ಕಾಲನೇ ಬಂದ್ಬಿಟ್ಟಿದ್ದಾನೇನೋ, ಅಂದರೆ ಏನು ಯಮರಾಜನೇ ಇಲ್ಲಿ ಬಂದ್ಬಿಟ್ಟಿದ್ದಾನೇನೋ ಅನ್ನೋ ರೀತಿ ಅವರಿಗೆ ಕಾಣಿಸೋದಕ್ಕೆ ಶುರುವಾಗಿ ಅವರು ಯುದ್ಧ ಕ್ಷೇತ್ರದಿಂದ ಓಡ್ ಹೋಗ್ತಾರೆ. ಆಮೇಲೆ ಮುಂದುವರೆದು ಸಂಜಯ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಯಾವಾಗ ಭೀಮಸೇನ ನಿಮ್ಮ ಮಕ್ಕಳನ್ನ ನಾಶ ಮಾಡೋದರಲ್ಲಿ ತೊಡಗಿದ್ನೋ ಅದೇ ಸಮಯಕ್ಕೆ ಸರಿಯಾಗಿ ದ್ರೋಣಾಚಾರ್ಯರು ಅವನ ಮೇಲೆ ಎಲ್ಲ ಕಡೆಗಳಿಂದ ಬಾಣವನ್ನು ಸುರಿಸೋದಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಭೀಮಸೇನ ಬಹಳ ಅದ್ಭುತ ಕಾರ್ಯವನ್ನು ಒಂದನ್ನು ಮಾಡ್ತಾನೆ. ಅಂದರೆ ಅವನು ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾನೆ ಅನ್ನೋದನ್ನು ಹೇಳೋದು. ಒಂದು ಕಡೆ ದ್ರೋಣಾಚಾರ್ಯರ ಬಾಣಗಳನ್ನು ತಡೀತಾ ಅವನು ನಿಮ್ಮ ಮಿಕ್ಕ ಮಕ್ಕಳನ್ನು ಕೂಡ ಕೊಲ್ತಾನೆ ಅಂತಂದ್ಬಿಟ್ಟು, ಅಂದರೆ ಎರಡೆರಡು ಕೆಲಸ ಒಂದೇ ಸರಿ ಮಾಡ್ತಾ ಇದ್ದಾನೆ. ಅದೇ ಸಮಯಕ್ಕೆ ಭೀಷ್ಮ, ಭಗದತ್ತ ಮತ್ತು ಕೃಪಾಚಾರ್ಯರು ಅರ್ಜುನನನ್ನು ತಡೀತಾರೆ. ಆಗಲೇ ಅತಿರಥಿಯಾದಂಥ ಅರ್ಜುನ ತನ್ನ ಶಸ್ತ್ರಗಳಿಂದ ಅವರೆಲ್ಲರ ಅಸ್ತ್ರಗಳನ್ನು ಕೂಡ ವ್ಯರ್ಥಗೊಳಿಸಿ ನಿಮ್ಮ ಸೈನ್ಯದ ಬೇಕಾದಷ್ಟು ಪ್ರಧಾನ ವೀರರನ್ನು ಮೃತ್ಯುವಿಗೆ ಒಪ್ಪಿಸ್ತಾನೆ. ಅಂದರೆ ಅಷ್ಟು ಜನನನ್ನು ಅವನು ಕೊಲ್ತಾನೆ. ಒಂದು ಕಡೆ ಭೀಮ ಯುದ್ಧ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಅರ್ಜುನ ಹೇಗೆ ಯುದ್ಧ ಮಾಡ್ತಾ ಇದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅಭಿಮನ್ಯು ರಾಜ ಅಂಬಷ್ಟನನ್ನು ರಥಹೀನನನ್ನಾಗಿ ಮಾಡ್ತಾನೆ. ಆಗ ಅವನು ರಥದಿಂದ ಎಗರಿ ಅಭಿಮನ್ಯುವಿನ ಮೇಲೆ ಕತ್ತಿಯ ಪ್ರಯೋಗವನ್ನು ಮಾಡ್ತಾನೆ. ಈಗ ರಥದ ಮೇಲೆ ಕೂತ್ಕೊಂಡು ರಥಿಗಳ ಹಾಗೆ ಹೋರಾಡ್ತಾ ಇರ್ತಾರೆ. ಆಮೇಲೆ ನೆಲದ ಮೇಲೆ ಬಂದು ಅಕಸ್ಮಾತ್ ಏನಾದರೂ ರಥಹೀನರಾದರೆ ಆವಾಗ ನೆಲದ ಮೇಲೆ ನಿಂತ್ಕೊಂಡು ಇಬ್ಬರು ಕೂಡ ಹೋರಾಡಬೇಕು. ಆಗ ಕತ್ತಿಯನ್ನು ಉಪಯೋಗ ಮಾಡ್ತಾರೆ, ಕೆಲವರು ಗದೆಯನ್ನು, ಕೆಲವರು ಶಕ್ತಿಯಾಯುಧವನ್ನು, ಈ ರೀತಿ ಬೇರೆ ಬೇರೆ ರೀತಿಯ ಅಸ್ತ್ರಶಸ್ತ್ರಗಳಿಂದ ಯುದ್ಧಗಳನ್ನು ಮಾಡ್ತಾರೆ. ಮತ್ತು ಬೇಗ ಕೃತವರ್ಮನ ರಥದ ಮೇಲೆ ಹತ್ತಿ ಕೂತ್ಕೊಳ್ತಾನು, ಯಾಕಂದರೆ ಅವನ ಹತ್ರ ರಥ ಇರೋದಿಲ್ವಲ್ಲ. ಸೊ ಅದಕ್ಕೆ ಅವನ ರಥದಿಂದ ಎಗರಿ ಕೃತವರ್ಮನ ರಥದ ಮೇಲೆ ಹತ್ಕೊಳ್ತಾನೆ. ಯುದ್ಧ ಕುಶಲನಾದಂಥ ಅಭಿಮನ್ಯು ಏನು ಮಾಡ್ದ, ಕತ್ತಿ ಬರ್ತಾ ಇರೋದನ್ನು ನೋಡಿ ಬಹಳ ವೇಗವಾಗಿ ಅದರ ದಾಳಿಯಿಂದ ತಪ್ಪಿಸ್ಕೊಳ್ತಾನೆ. ಅಂದರೆ ಅವನು ರಥದಿಂದ ಎಗರಬೇಕಾದ್ರೆ ಅಭಿಮನ್ಯುವಿನ ಮೇಲೆ ಕತ್ತಿಯ ಪ್ರಹಾರವನ್ನು ಮಾಡಿ ಇವನು ಹೋಗಿ ರಥದಲ್ಲಿ ಕೂತ್ಕೊಳ್ತಾನೆ. ಅಭಿಮನ್ಯು ಕತ್ತಿ ಬರ್ತಾ ಇರೋದು ನೋಡಿ ಅದನ್ನು ತಪ್ಪಿಸ್ಕೊಳ್ತಾನೆ. ಅದರಿಂದ ಇದನ್ನು ನೋಡಿ ಸೈನ್ಯದಲ್ಲಿ ಎಲ್ಲರೂ ಕೂಡ ವಾಹ್ ವಾಹ್ ಅನ್ನುವಂಥ ಶಬ್ದವನ್ನು ಮಾಡ್ತಾರೆ. ಇಲ್ಲಿ ಇವ್ರು ಹೇಗೆ ಯುದ್ಧ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಕೆಲವರು ಮುಖ್ಯ ಮಹಾನ್ ರಥಿಗಳೇನಾದರೂ ಯುದ್ಧ ಮಾಡಬೇಕಾದ್ರೆ ಅದನ್ನು ನೋಡ್ತಿರ್ತಾರೆ. ಇವರು ಯುದ್ಧ ಮಾಡ್ತಿರ್ತಾರೆ, ಜೊತೆಗೆ ನೋಡ್ತಾನೂ ಇರ್ತಾರೆ. ಸೊ ಇವನು ಆ ದಾಳಿಯನ್ನು ತಪ್ಪಿಸ್ಕೊಳ್ಳುವಂಥ ರೀತಿಯನ್ನು ನೋಡಿ ಎಲ್ಲರೂ ಶಬಾಷ್ ಅನ್ನೋ ರೀತಿ ಅವನಿಗೆ ಶಬ್ದ ಮಾಡಿ ಅವನನ್ನು ಇನ್ನೂ ಒಂದಷ್ಟು ಉತ್ಸಾಹ ಇನ್ನೂ ಹೆಚ್ಚಾಗುವ ರೀತಿ ಮಾಡ್ತಾರೆ. ಇದೇ ರೀತಿ ದೃಷ್ಟದ್ಯುಮ್ನಾದಿ ಬೇರೆ ಮಹಾರಥಿಗಳು ಕೂಡ ನಿಮ್ಮ ಸೈನ್ಯದ ಜೊತೆ ಯುದ್ಧ ಮಾಡ್ತಾ ಇದ್ರು. ಮತ್ತೆ ನಿಮ್ಮ ಸೇನಾದಿಗಳು ಅಂದರೆ ನಿಮ್ಮ ಸೈನ್ಯದವರು ಪಾಂಡವರ ಸೈನ್ಯದ ಜೊತೆ ಹೊಡೆದಾಡ್ತಾ ಇದ್ರು. ಆ ಸಮಯದಲ್ಲಿ ಒಬ್ಬರಿಗೊಬ್ಬರು ಕೊಲ್ತಾ ಕತ್ತರಿಸ್ತಾ ಎರಡೂ ಪಕ್ಷಗಳ ವೀರರಲ್ಲಿ ಬಹಳ ಕೋಲಾಹಲವಾಗ್ತಾ ಇತ್ತು. ಒಂದು ನಿಮಿಷ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ಯುದ್ಧದಲ್ಲಿ ಅಷ್ಟು ಜನ ಸಾಯ್ತಾ ಇದ್ದಾರೆ ಅಂದರೆ ಎಷ್ಟು ಚೀರಾಟ, ಎಷ್ಟು ಸೌಂಡ್ ಇರ್ಬೋದು. ಆ ಶಬ್ದವನ್ನು ಕೇಳೋದಕ್ಕೆ ಆಗಲ್ಲ, ರೋದನೆ ಇರುತ್ತೆ. ಉತ್ಸಾಹದಿಂದ ಕಿರ್ಚೋರು ಇರ್ತಾರೆ, ನೋವಿನಿಂದ ನರಳೋರು ಇರ್ತಾರೆ. ತುಂಬಾ ವಿಚಿತ್ರವಾಗಿರುತ್ತೆ ಅಲ್ಲಿನ ಒಂದು ಸನ್ನಿವೇಶ ಅಲ್ವಾ. ಈಗ ಎರಡೂ ಕಡೆಯ ವೀರರು ಒಬ್ರಿಗೊಬ್ರು ಕೂದಲನ್ನು ಹಿಡ್ಕೊಂಡು ಉಗುರುಗಳು ಮತ್ತು ಹಲ್ಲಿಗಳಿಂದ ಕಚ್ಚುತ್ತಾ ಮತ್ತು ಕಾಲಿನಿಂದ ಒದಿತಾ ಮತ್ತು ಮುಷ್ಟಿಯಿಂದ ಪ್ರಹಾರ ಮಾಡ್ತಾ ಯುದ್ಧ ಮಾಡ್ತಾ ಇದ್ರು. ಸಮಯ ಸಿಕ್ಕಾಗ ಅವರು ಕೆನ್ನೆಗೆ ಬಾರಿಸ್ತಾ
ಕತ್ತಿಗಳಿಂದ ಆದಂಥ ಏಟಿನಿಂದನೂ ಕೂಡ ತಮ್ಮ ಪ್ರತಿಪಕ್ಷದವರನ್ನು ಯಮರಾಜನ ಮನೆಗೆ ಕಳಿಸ್ತಾ ಇದ್ರು. ಅಂದರೆ ಏನು, ಕೆನ್ನೆಗೆ ಜೋರಾಗಿ ಹೊಡೆಯೋದ್ರಿಂದನೂ ಕೂಡ ಸತ್ತು ಹೋಗ್ತಾರೆ, ಆಮೇಲೆ ಕತ್ತಿಯಿಂದನೂ ಹೊಡಿತಾ ಇರ್ತಾರೆ. ಈ ರೀತಿ ಹೆಂಗಾಗುತ್ತೋ ಹಾಗೆ ಒಟ್ನಲ್ಲಿ ಕೊಲ್ಲಬೇಕು, ಇವ್ರ ಕಡೆಯವರು ಅವ್ರನ್ನ ಕೊಲ್ಲಬೇಕು, ಅವ್ರ ಕಡೆಯವರು ಇವ್ರನ್ನ ಕೊಲ್ಲಬೇಕು, ಈ ರೀತಿ ಅವರು ಕೊಲ್ತಾ ಇದ್ರು. ತಂದೆ ಮಗನ ಮೇಲೆ ಮತ್ತು ಮಗ ತಂದೆ ಮೇಲೆ ದಾಳಿ ಮಾಡ್ತಾ ಇದ್ದ. ವೀರರ ಅಂಗಾಂಗಗಳಲ್ಲೂ ಕೂಡ ಉತ್ತೇಜನ ಹೋಗಿತ್ತು. ಈ ರೀತಿ ಬಹಳ ದೊಡ್ಡ ಯುದ್ಧನೇ ಆಗ್ತಾ ಇತ್ತು. ತಮ್ಮ ತಮ್ಮ ಘೋರ ಸಂಘರ್ಷದ ಕಾರಣದಿಂದ ಎರಡೂ ಕಡೆಯ ವೀರರು ತುಂಬ ಸುಸ್ತಾಗ್ಬಿಟ್ಟಿದ್ರು. ಅದರಲ್ಲಿ ಬೇಕಾದಷ್ಟು ಜನ ಓಡ್ ಹೋಗಿದ್ರು, ಇನ್ನೂ ಬೇಕಾದಷ್ಟು ಜನ ದರಾಶಾಯಿಗಳಾಗಿದ್ರು, ಅಂದರೆ ಸತ್ತು ಹೋಗಿದ್ರು. ಅಷ್ಟರಲ್ಲಿ ರಾತ್ರಿ ಆಗೋಕ್ಕೆ ಶುರುವಾಗುತ್ತೆ. ಆಗ ಕೌರವ ಪಾಂಡವರು ಇಬ್ಬರೂ ಕೂಡ ತಮ್ಮ ತಮ್ಮ ಸೈನ್ಯಗಳನ್ನು ಹಿಂದಿರುಗಿಸ್ತಾರೆ ಮತ್ತು ತಮ್ಮ ತಮ್ಮ ಡೇರೆಗಳಿರುತ್ತಲ್ಲ ವಿಶ್ರಾಂತಿಯನ್ನು ತಗೊಳ್ಳೋದಕ್ಕೆ, ಅಲ್ಲಿ ಹೋಗಿ ವಿಶ್ರಾಂತಿಯನ್ನು ಪಡಿತಾರೆ. ಈ ರೀತಿ ಅಂದಿನ ಯುದ್ಧ ಮುಗಿಯುತ್ತೆ. ಬೇಕಾದಷ್ಟು ಜನರ ಸಾವಾಗುತ್ತೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.